ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 131ನೆಯ ತಿರುನಾಮ ಅವ್ಯಂಗ. ಇಂದಿನ ಕತೆ ಛಾಂದೋಗ್ಯ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ. ಔಪಮನ್ಯವ, ಸತ್ಯಯಜ್ಞ, ಇಂದ್ರದ್ಯುಮ್ನ, ಜನ ಮತ್ತು ಬುಡಿಲ ಎಂಬ 5 ಜ್ಞಾನಿಗಳು ಪರಬ್ರಹ್ಮನನ್ನು ತಿಳಿದುಕೊಳ್ಳಲು ಬಯಸಿದರು. ಅವರು ಪರಬ್ರಹ್ಮನ ಧ್ಯಾನದಲ್ಲಿದ್ದ ಋಷಿ ಉದ್ದಾಲಕರ ಬಳಿಗೆ ಹೋದರು. ಉದ್ದಾಲಕರು ಅವರಿಗೆ, ನಾನು ಪರಬ್ರಹ್ಮನನ್ನು ಸಂಪೂರ್ಣವಾಗಿ ಅರಿತಿಲ್ಲ. ನಾವು ಕೇಕೆಯ ದೇಶದ ರಾಜನಾದ ಅಶ್ವಪತಿಯ ಬಳಿಗೆ ಹೋಗೋಣ. ಅವನು ಬಹಳ ಜ್ಞಾನಿ. ಅವನು ನಮಗೆ ಪರಬ್ರಹ್ಮನ ಬಗ್ಗೆ ಉಪದೇಶ ಮಾಡಬಹುದು ಎಂದು ಹೇಳಿದರು. ಆ 6 ಜನರು ಅಶ್ವಪತಿಯ ಬಳಿಗೆ ಹೋದರು. ಅಶ್ವಪತಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ, ನಾನು ಈಗ ಯಜ್ಞ ಮಾಡುತ್ತಿದ್ದೇನೆ. ನೀವು ಈ ಸಮಯದಲ್ಲಿ ಬಂದಿರುವುದು ನನ್ನ ಭಾಗ್ಯ. ದಯವಿಟ್ಟು ಇಲ್ಲಿ ಉಳಿದು ಯಜ್ಞದಲ್ಲಿ ಭಾಗವಹಿಸಿ. ನಿಮಗೆ ತಕ್ಕಷ್ಟು ಧನವನ್ನು ನೀಡುತ್ತೇನೆ ಎಂದು ಹೇಳಿದರು. ಅವರು ಅಶ್ವಪತಿಯನ್ನು, ನಾವು ಧನಕ್ಕಾಗಿ ಇಲ್ಲಿಗೆ ಬಂದಿಲ್ಲ. ನೀವು ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನಿಗಳಾಗಿದ್ದೀರಿ. ದಯವಿಟ್ಟು ನಮಗೆ ಅದನ್ನು ಉಪದೇಶಿಸಿ ಎಂದು ಹೇಳಿದರು. ಅದಕ್ಕೆ ಅಶ್ವಪತಿ ಒಪ್ಪಿಕೊಂಡು ಪ್ರತಿಯೊಬ್ಬರು ಪರಬ್ರಹ್ಮನ ಬಗ್ಗೆ ಏನು ತಿಳಿದಿದ್ದಾರೆ ಎಂದು ಕೇಳಿದರು. ಔಪಮನ್ಯವನು, ನಾನು ಸ್ವರ್ಗಲೋಕವನ್ನೇ ಪರಬ್ರಹ್ಮ ಎಂದು ಭಾವಿಸಿ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ಅಶ್ವಪತಿ, ನೀನು ಪರಬ್ರಹ್ಮನ ತಲೆಯನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿ ಸತ್ಯಯಜ್ಞನ ಕಡೆ ನೋಡಿದರು. ಸತ್ಯಯಜ್ಞನು, ನಾನು ಸೂರ್ಯನನ್ನೇ ಪರಬ್ರಹ್ಮ ಎಂದು ಭಾವಿಸಿ ಅದರ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅಶ್ವಪತಿ, ನೀನು ಪರಬ್ರಹ್ಮನ ಕಣ್ಣುಗಳನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿ ಇಂದ್ರದ್ಯುಮ್ನನ ಕಡೆ ನೋಡಿದರು. ಇಂದ್ರದ್ಯುಮ್ನನು, ನಾನು ವಾಯುವನ್ನೇ ಪರಬ್ರಹ್ಮ ಎಂದು ಭಾವಿಸಿ ಅದರ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅಶ್ವಪತಿ, ನೀನು ಪರಬ್ರಹ್ಮನ ಉಸಿರನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿ ಜನನ ಕಡೆ ನೋಡಿದರು. ಜನನು, ನಾನು ಆಕಾಶವನ್ನೇ ಪರಬ್ರಹ್ಮ ಎಂದು ಭಾವಿಸಿ ಅದರ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅಶ್ವಪತಿ, ನೀನು ಪರಬ್ರಹ್ಮನ ಹೊಟ್ಟೆಯನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿ ಬುಡಿಲಿನ ಕಡೆ ನೋಡಿದರು. ಬುಡಿಲನು, ನಾನು ನೀರನ್ನೇ ಪರಬ್ರಹ್ಮ ಎಂದು ಭಾವಿಸಿ ಅದರ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅಶ್ವಪತಿ, ನೀನು ಪರಬ್ರಹ್ಮನ ಕೆಳ ಹೊಟ್ಟೆಯನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿ ಉದ್ದಾಲಕರ ಕಡೆ ನೋಡಿದರು. ಉದ್ದಾಲಕರು, ನಾನು ಭೂಮಿಯನ್ನೇ ಪರಬ್ರಹ್ಮ ಎಂದು ಭಾವಿಸಿ ಅದರ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು. ಅಶ್ವಪತಿ, ನೀನು ಪರಬ್ರಹ್ಮನ ಪಾದಗಳನ್ನಷ್ಟೇ ಧ್ಯಾನ ಮಾಡುತ್ತಿದ್ದೀಯಾ ಎಂದು ಹೇಳಿದರು. ಆಮೇಲೆ ಅಶ್ವಪತಿಯು, ನೀವೆಲ್ಲರೂ ಪರಬ್ರಹ್ಮನ ಸಂಪೂರ್ಣ ರೂಪವನ್ನು ಧ್ಯಾನ ಮಾಡದೆ ಅವನ ವಿಭಿನ್ನ ಅಂಗಗಳನ್ನು ಮಾತ್ರ ಧ್ಯಾನ ಮಾಡುತ್ತಿದ್ದೀರಿ ಎಂದು ವಿವರಿಸಿದರು. ಪರಬ್ರಹ್ಮನು ಒಂದೇ ಭಾಗದಲ್ಲಿ ಇರುವವನು ಅಲ್ಲ, ಸಂಪೂರ್ಣ ಸೃಷ್ಟಿಯಲ್ಲೇ ಇರುವವನು. ಸ್ವರ್ಗ, ಸೂರ್ಯ, ಗಾಳಿ, ಆಕಾಶ, ನೀರು, ಭೂಮಿ ಇವೆಲ್ಲವೂ ಅವನ ವಿಭಿನ್ನ ಅಂಗಗಳಂತೆ. ಆದ್ದರಿಂದ ಕೇವಲ ಒಂದು ಭಾಗವನ್ನು ಮಾತ್ರ ಧ್ಯಾನ ಮಾಡುವುದು ಅಪೂರ್ಣ. ಎಲ್ಲದರಲ್ಲಿಯೂ ಇರುವ ಸಂಪೂರ್ಣ ಬ್ರಹ್ಮನನ್ನು ಧ್ಯಾನ ಮಾಡಬೇಕು. ಅವನು ಎಲ್ಲ ಜೀವಿಗಳಲ್ಲಿಯೂ ಮತ್ತು ಎಲ್ಲ ಜೀವಾತ್ಮಗಳೊಳಗೆಯೂ ಇರುವವನು. ಹೇಗೆ ಒಬ್ಬ ಜೀವಾತ್ಮನಿಗೆ ದೇಹವಿದೆಯೋ ಹಾಗೆಯೇ ಆ ಜೀವಾತ್ಮನೊಳಗೆ ವಾಸಿಸುವ ಪರಬ್ರಹ್ಮನಿಗೆ ಆ ಜೀವಾತ್ಮನೇ ದೇಹವಾಗಿರುತ್ತಾನೆ. ಇಂತಹ ಸಂಪೂರ್ಣ ಅರಿವಿನಿಂದ ಧ್ಯಾನ ಮಾಡುವವರಿಗೆ ಸಂಸಾರದಿಂದ ಮೋಕ್ಷ ದೊರೆಯುತ್ತದೆ. ಈ ರೀತಿಯ ಧ್ಯಾನ ವಿಧಾನವನ್ನು ವೈಶ್ವಾನರ ವಿದ್ಯೆ ಎಂದು ಕರೆಯುತ್ತಾರೆ. ಅಶ್ವಪತಿ ಆ 6 ಋಷಿಗಳಿಗೆ ಪರಬ್ರಹ್ಮನ ಧ್ಯಾನ ಮಾಡುವ ಇನ್ನೊಂದು ವಿಧಾನವನ್ನು ಉಪದೇಶಿಸಿದರು. ವೇದಗಳಿಗೆ 6 ಅಂಗಗಳಿದ್ದು ಅವುಗಳನ್ನು ಪರಮಾತ್ಮನ ದೇಹದ ಭಾಗಗಳಂತೆ ಪರಿಗಣಿಸಲಾಗಿದೆ. ಶಿಕ್ಷ ಅವನ ಮೂಗು, ವ್ಯಾಕರಣ ಅವನ ಬಾಯಿ, ಛಂದಸ್ಸು ಅವನ ಪಾದಗಳು, ನಿರುಕ್ತ ಅವನ ಕಿವಿಗಳು, ಜ್ಯೋತಿಷ ಅವನ ಕಣ್ಣುಗಳು ಮತ್ತು ಕಲ್ಪವು ವೇದಗಳಲ್ಲಿ ಹೇಳಿರುವ ವಿಧಿವಿಧಾನಗಳನ್ನು ಮಾಡುವ ಕ್ರಮ ಅವನ ಕೈಗಳಂತೆ. ಜ್ಯೋತಿಷದ ಮುಖ್ಯ ಉದ್ದೇಶವೇ ವೇದಕ್ರಮಗಳನ್ನು ಸರಿಯಾದ ಸಮಯದಲ್ಲಿ ಮಾಡಲು ದಿನಾಂಕ ಮತ್ತು ಸಮಯವನ್ನು ತಿಳಿದುಕೊಳ್ಳುವುದು. ಉದಾಹರಣೆಗೆ, ಗ್ರಹಣಗಳು ಅಥವಾ ಏಕಾದಶಿ ವ್ರತದ ಸರಿಯಾದ ದಿನವನ್ನು ನಿರ್ಧರಿಸುವುದು. ಇದು ವ್ಯಕ್ತಿಗತ ಜಾತಕಗಳನ್ನು ಅಧ್ಯಯನ ಮಾಡಲು ಉದ್ದೇಶಿತವಲ್ಲ. ವ್ಯಂಗ್ಯ ಎಂದರೆ ಅಪೂರ್ಣ ಅಥವಾ ಭಾಗಗಳಲ್ಲಿ ಇರುವುದು.
ಅವ್ಯಂಗಃ ಎಂದರೆ ಸಂಪೂರ್ಣನಾದವನು ಎಂದು ಅರ್ಥ. ಅಂದರೆ ವೇದಗಳ 6 ಅಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಇವೆಲ್ಲದರ ಸಂಪೂರ್ಣ ಜ್ಞಾನವನ್ನು ಹೊಂದಿರುವವನೇ ಅವ್ಯಂಗಃ. ಆದ್ದರಿಂದ ನಾವು ಪ್ರತಿದಿನ ಅವ್ಯಂಗಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಸಂಪೂರ್ಣ ರೂಪವನ್ನು ಧ್ಯಾನ ಮಾಡುವ ಜ್ಞಾನವನ್ನು ನಮಗೆ ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.